ಏನದು? ಅದು ಕೂದಲು ದುರದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಹೆಂಡತಿ ಹೇಳಿದ್ಲು. ಇದನ್ನ ತಗೊಂಡು ಸೀದಾ ಊರಿಗೆ ಹೋಗೋದೆ. ಬೇಕು ಅಂತಿದ್ದಿಲ್ಲ, ಕಡ್ಕೊಂಡು ಹೋಗ ಕಾಡಿ ನೀನ್ ಮಕ್ಕಳ. ತುಂಬಾ ಸಲ ಆಯ್ತು ಪೇಟದಿಂದ ನಾಚಿಕೆ ಇಟ್ಟದು. ಈ ಸಲ ಮಾತ್ರ ಯಾರಿಗೂ ಹೇಳುದಿಲ್ಲ. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ ನೋಡಿ, ಕೂದಲು ಬರ್ತದೆ. ಏ ಶಿವ, ಇದೆಂತದ ಮುಖದಲ್ಲಿ ಗಾಯ? ಅದು ಸಾಯಿಲೆ ನೀವೇ ಗಿಸ್ಕಿ ಬಿದ್ದದು? ಈ ಬ್ಯಾವರ್ಸಿ ಕೂತ್ಕೊಳ್ಳಿ ಬರ್ತೇನಂತ ಹೋದ ಪೊಲೀಸ್ನವರೊಟ್ಟಿಗೆ ಬಂದಿದ್ದಾನೆ. ಹಲ್ಕಟ್ಟು ತಪ್ಪಾಯ್ತು. ಬೇವರ್ಸಿ ಹುಡುಗಿರು ಹುಚ್ಚಲ್ಲಿ ಸಾಯುದೆ, ಒಬ್ರಿಗೆ ಜವಾಬ್ದಾರಿ ಇಲ್ಲ. ನೀನೆಲ್ಲಿಗೆ ಹೋದದು? ಲೀಲನ್ ಹತ್ರ. ಇದು ನಾವಿರುವ ಜಾಗ. ಇಲ್ಲಿಂದ ಸೀದಾ ಬಂದು ಬಲಕ್ಕೆ ಬಂದ್ರೆ ಅಲ್ಲಿ ಸ್ನಾನ ಮಾಡುವ ಜಾಗ ಉಂಟು. ಸ್ನಾನ ಮನೆಗೋಗಿ ಮಾಡುವ ಮಾರೆ ಸಾವು. ಸುಮ್ಮನಿರ, ನೀ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸ್ ಉಂಟು. ಯೋಗಾಕು ಸರಿ ಗೊತ್ತಾ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದರ್ಸ. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. ಆ ಓಣಿಯಲ್ಲಿ ಸೀದಾ ಬಂದ್ರೆ ಒಂದು 10-15 ಫೀಟ್ನ ದೊಡ್ಡ ಗೋಡೆ ಉಂಟು. ನಾವೀಗ ಒಬ್ಬೊಬ್ರು ಒಂದು 5-6 ಫೀಟ್ ಉದ್ದ ಇದ್ದೇವೆ. ನಾನು 5.5. ನಾವು ಒಬ್ಬರ ಮೇಲೆ ಒಬ್ಬರು ನಿಂತು ಆಚೆಗೆ ಬಡಾಲ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಶಾಬಾಸ್. ಲಾಸ್ಟಿಗೆ ಯಾರು ನೀನು ನಿಲ್ತೀಯ? ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? ನೀವು ಆ ಕಡೆ ಹಾರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವಾನ? ಹೊರಗಡೆ ಕಾವಲಿ ನೀನು ಅಪ್ಪ ರೀತಿರೋದು. ಛೇ, ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ನಿಮ್ಗೆ. ಇನ್ನು ಇನ್ನೊಮ್ಮೆ ಹೇಳ್ತೇನೆ, ಇದು ನಾವಿರುವ ಜಾಗ. ನಾವು ತಪ್ಪಿಸುದೆಲ್ಲ ಬೇಡ ಮಾರ, ನಾವು ನ್ಯಾಯದಲ್ಲಿರುವ, ಎಂತ ಸಹ ಆಗುದಿಲ್ಲ. ಏಯ್, ಎಲ್ಲ ಊಟಕ್ಕೆ ಹೋಗ್ರ. ಹಾ, ಜೈಲಲ್ಲಿ ಇದೆ ಒಂದು ಖುಷಿ ಆಗೋದು, ಹೊತ್ತಿಗೆ ಒಂದು ಊಟ ಹಾಕ್ತಾರೆ. ಏನಾಯ್ತು? ಚಿತ್ರ ಬಿಡಿಸಿದ್ದು. ಅವನ ಹತ್ರ ನಾಟಕ ಮಾಡೋದು. ಇವತ್ತು ಊಟ ಇಲ್ಲ. ನಿಂದೊಂದು ಎಂತ ಅಗ್ನಿ ಪರೀಕ್ಷೆ ನಡೆಯುದು ಮಾರ್ರೆ. ಎಷ್ಟು ಪೆಟ್ಟು ನಿಂತಿ. ಕತ್ತಲೆ ಕಳೆಯೋದ್ರಲ್ಲಿ ಗುರು ನನ್ನ ಕೊಂದವನನ್ನು ಕೊಚ್ಚಿ ಹಾಕ್ತೇನೆ. ಕತ್ತಲೆ ಮನಸ್ಸಿಗೆ, ದೇಹಕ್ಕೆ ನೆಮ್ಮದಿ ಕೊಡ್ಲಿಕ್ಕಿರುವುದು, ಉಪದ್ರ ಕೊಡ್ಲಿಕ್ಕಲ್ಲ. ಉಪದ್ರ ಕೊಟ್ಟಿದ್ದಾರಲ್ಲ ಮದವಣ್ಣ, ಕೊಟ್ಟವ್ರನ್ನ ಬಿಡ್ಲಿಕ್ಕುಂಟ. ಧೈರ್ಯ ಕೇಳಿ. ಧೈರ್ಯ ಬರೋದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ತೊಡದಿರಲಿ. ನಿಮ್ಮ ಮಾತು ಚಂದವ, ಮಾಲ್ ಚಂದವ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತು ನನಗೆ ಹೀಗೆ ಹೋಗ್ತಾ